ಹಲೋ ಗ್ಯಾಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ರೆಡಿಯಾಗಿ ಈಗ ತಿಂಡಿ ತಿನ್ನಬೇಕು. ಇವತ್ತು ಪುಳಿಯೋಗರೆ ಮಾಡಿದ್ದಾರೆ. ಉಮೇಶ ಮತ್ತು ಪ್ರಜ್ವಲ್ ಆಫೀಸ್ಗೆ ಹೋಗಿ ಆಯಿತು. ಸೊ ನಾನೀಗ ರೆಡಿ ಆದೆ, ಇನ್ನು ಹೊರಡಬೇಕು ಆಫೀಸ್ಗೆ. ಕಿಶೋರ ಆಲ್ರೆಡಿ ಮನೆಯಲ್ಲೇ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಆಗಿದೆ. ಆಫೀಸಲ್ಲೂ ಕೆಲಸ, ಮನೆಯಲ್ಲೂ ಕೆಲಸ. ಹೆವಿ ವರ್ಕರ್ ಅವನು, ಹೆವಿ ಡ್ಯೂಟಿ ಮಾಡೋದು ಕಿಶೋರ. ಸೊ ನೋಡೋಣ, ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಫೀಸಲ್ಲಿ ಇವತ್ತೇನೆಲ್ಲ ಆಗುತ್ತೆ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ ಗೈಸ್. ಗೈಸ್, ನಾವೀಗ ಹೊರಟಿವಿ ಆಫೀಸ್ಗೆ. ಬಿಸಿಲುಂಟು, ಮಳೆ ಇಲ್ಲ ಬೆಂಗಳೂರಲ್ಲಿ. ಊರಲ್ಲಿ ಸಹ ಇಲ್ಲ, ಬೆಂಗಳೂರಲ್ಲಿ ಸಹ ಎಲ್ಲೂ ಮಳೆ ಇಲ್ಲ. ನೋಡುವ ಯಾವಾಗ ಮಳೆ ಆಗ್ತದಂತ. ಗೈಸ್, ಆಫೀಸಿಗೆ ಬಂದ್ವಿ ನಾವೀಗ. ಏನೋ ಪುಣ್ಯ ವರ್ಕ್ ಆಯಿತು. ಕಿಶೋರ್ ಒಂದು ಫಿಂಗರ್ ಪ್ರಿಂಟು. ಲೆಟ್ಸ್ ಗೋ ಗೈಸ್. ಇವತ್ತಿನ ಕೆಲಸ ಶುರು ನಮ್ಮದು. ಗೈಸ್, ನೀರು ತುಂಬಿಸ್ಕೊಳ್ತಾ ಇದ್ದೀನಿ. ಲಂಚ್ ಟೈಮ್. ಇವತ್ತಿನ ಕೆಲಸ ಮುಗೀತು ನಮ್ಮದು. ಸೊ ಹೊರಟ್ವಿ ನಾವು ರೂಮ್ಗೆ. ಇವತ್ತು ಚಿಕನ್ ಮಾಡಲಿಕ್ಕಿದ್ದೇವೆ. ಸ್ಪೆಷಲ್ ಚಿಕನ್, ಕುಂದಾಪುರ ಸ್ಪೆಷಲ್. ನೋಡುವ, ಚಿಕನ್ ಆಲ್ರೆಡಿ ತಗೊಂಡ್ಬಂದು ಇಟ್ಟಿದ್ದಾರೆ. ನಾವೀಗ ಮನೆಗೆ ಹೋಗಿ ಮಾಡಬೇಕು. ಗೈಸ್, ಇಲ್ಲಿ ನೋಡಿ, ಡೈಲಿ ಆಫೀಸಿಂದ ಬಂದು ಹೀಗೆ ಮಾಡು, ಉಪದ್ರ ಕೊಡೋದು ನೋಡಿ. ಒಂದು ಕುತ್ಕೊಳ್ಳಿಕ್ಕೆ ಬಿಡುದಿಲ್ಲ ಆಫೀಸಿಂದ ಬಂದ ಮೇಲೆ. ಬರೀ ಇಂಥದ್ದೇ ತಲಾರಟೆ ಮಾಡೋದು ಅವನು. ಇಲ್ಲ ಬರ್ತದ ನೋಡಿ ಒಂದು ಈ ಫೋಟೋದಲ್ಲಿ ಇದಾನಲ್ಲ. ಸೊ ಮಿಡ್ ವೀಕ್ ಚಿಕನ್ ಸ್ಪೆಷಲ್ ಇವತ್ತು. ಚಿಕನ್ ಮತ್ತೆ ಚಿಕನ್ ಬೋಟಿ ಫ್ರೈ ಮಾಡ್ತಾ ಇದ್ದೇವೆ. ಸೊ ಬ್ಲಿಂಕಿಟ್ಟೆಲ್ಲ ಬೋಟಿ ಯಾವುದೋ ಒಂದು ಬ್ಲಿಂಕಿಟ್ಟಲ್ಲಿ ಸಾಮಾನೆಲ್ಲ ಆರ್ಡರ್ ಮಾಡಿದ್ದಾನೆ ಕಿಶೋರ. ಒಂದು ಅಡಿಗೆ ರೆಡಿ ಆಗ್ತಾ ಉಂಟು. ಸೊ ನೋಡುವ ಇವತ್ತು ಅಡಿಗೆ ಹೇಗಾಗ್ತದಂತ. ಮಸಾಲಾ ರೆಡಿ, ಮಸಾಲಾ ಕಿಶೋರ. ಗೈಸ್, ಈಗ ಏನ್ ಮಾಡ್ತಿದ್ದೇವೆ ಅಂದ್ರೆ, ನಾನು ಕೋಳಿ ಸಾರು ಮಾಡ್ತಾ ಇದ್ದೇನೆ. ಪ್ರಶೀಲ್ ಚಿಕನ್ ಲಿವರ್ ಚಿಲ್ಲಿ ಮಾಡ್ತಾ ಇದ್ದಾನೆ. ಎಲ್ಲ ರೆಡಿ ಮಾಡಿದ್ದಾನೆ. ಈಗ ಟೊಮೆಟೊ ಎಲ್ಲ ಪ್ಯಾನ್ಗೆ ಹಾಕ್ತಾ ಇದ್ದಾನೆ ಪ್ರಶೀಲ್. ಈ ರೆಸಿಪಿ ಎಲ್ಲಿಂದ ಕಲ್ತದ್ ನೀನು? ರೆಸಿಪಿ ನಮ್ದು ಚಾಕ್ನಾ ಸ್ಪೆಷಲ್ ಚಾಕ್ನಾ ಮಾಡ್ತಿದ್ದೇವೆ. ಲಿವರ್ ಚಾಕ್ನಾ ಮಾಡ್ತಾ ಇದ್ದೇವೆ. ಏನ್ ಮಾಡ್ತಾನಂತ ಗೊತ್ತಿಲ್ಲ ನಿಜವಾಗ್ಲು. ಈಗ ಈ ಪುದೀನ ಎಲ್ಲ ಹಾಕಿ ಮಿಕ್ಸಿಲಿ ರುಬ್ಬಿ ಇಟ್ಟಿದ್ದಾನೆ. ಏನು ಪುದೀನ ಸ್ಮೆಲ್ಲೇ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದ. ಬೆಂಗಳೂರು ಪುದೀನ ಕೂಡ ಡೂಪ್ಲಿಕೇಟ್ ಬರ್ತಿದೆ. ಬೆಂಗಳೂರಲ್ಲಿ ಯಾವುದು ಸ್ಮೆಲ್ ಬರಲ್ಲ. ರೋಡ್ ಸೈಡ್ ಅಲ್ಲಿ ನಾಯಿ ಸತ್ರು ಸ್ಮೆಲ್ ಬರಲ್ಲ. ಎಲ್ಲ ಯಾವ್ದು ಫ್ರೆಶ್ ಇಲ್ಲ ಇಲ್ಲಿ. ನೋಡುವ ಇವತ್ತು ಶಾಕ್ನ ಹೇಗಾಗ್ತದೆ ಅಂತ ನೋಡಿ. ನಮ್ದು ಸ್ಪೆಷಲ್ ಶಾಕ್ನ, ಬೆಂಗಳೂರು ಶಾಕ್ನ. ನಾವಿಬ್ರು ಇವತ್ತು ಅಡುಗೆ ಮಾಡಿದ್ದೇವೆ. ಉಮೇಶ ಯಾಕೆ ಬರ್ತಾ ಇಲ್ಲ ಅಂದ್ರೆ, ಉಮೇಶ ಈಗ ಬೆಳಗಿನ ಶಿಫ್ಟ್. ಅವನು ಬ್ರೇಕ್ಫಾಸ್ಟ್ ಮಾಡ್ತಾನೆ. ರುಚಿಯಾದ ಅಡುಗೆಗಳನ್ನ ಬೆಳಿಗ್ಗೆ ಮಾಡಿ ಹಾಕ್ತಾನೆ. ಉಮೇಶನಿಗೆ ಗಂಟೆ ಈಗ ಆಲ್ರೆಡಿ 9:30 ಆಗ್ತಾ ಬಂತು. ಚಿಕನ್ ಚಿಲ್ಲಿ ಆಗ್ಬೇಕು, ಚಿಕನ್ ಸಾರು ಆಗ್ಬೇಕು, ಮೇನ್ ಆಗಿ ರೈಸ್ ಇಡಬೇಕು, ರೈಸ್ ಆಗ್ಬೇಕು. ಸೊ ಒಂದು ಊಟ ಮಾಡುವಾಗ 12 ಗಂಟೆ ಅಂತೂ ಪಕ್ಕ. ಅಷ್ಟರಲ್ಲಿ ನಮ್ಮ ಉಮೇಶ ಮಲ್ಕೊಳ್ತಾನೆ ಡೆಫಿನೆಟ್ಲಿ. ಸೊ ನೋಡುವ ಏನೆಲ್ಲ ಆಗ್ತದೆ ಅಂತ. ಓ ಬೊಕೊಂಜಿಗೆ ಹುಡುಗ್ರು ಏನೇ ಬರ್ತೀನಿ ಅಣ್ಣ. ರೆಡಿ ಮಲ್ಕೊಳ್ತಾ? ರೆಡಿ ಏನು ರೆಡಿ ಮಾಡಿದ್ದಾರೆ ಅಣ್ಣ? ಬೆಳ್ಳುಳ್ಳಿ 3 ಏನು ಮಾಡ್ತಾ ಇದ್ದೀನಿ. ಉಮೇಶನಿಗೆ 8 ಗಂಟೆಗೆ ಅನಿವಾಗ್ಲಿ ಸ್ಟಾರ್ಟ್ ಆಗಿದೆ. ಮತ್ತೆ ನೀವು ಲೇಟ್ ಆಗ್ತೀನಿ ಅಣ್ಣ. ಚಾಕ್ನ ರೆಡಿ ಮಾಡ್ತಾ ಮತ್ತೆ ಬಕ್ಕೊಂಜಿ ಬಿಟ್ಟು ಬಕ್ಕೊಂಜು ಕೈ ಪಾತುಚಿ ನನ್ನ ನೋಡು. ಗಾಳಿ 7 ಗಂಟೆನಾ?
ಗಂಟೆ ಏನು ಒಂಜಿ ಗಂಟೆ 2 ಗಂಟೆ ಶುರು ಮಾಡಿದ್ದಾರೆ. ಶಾಕಣ ಪ್ರಜ್ವಲನ ಆರತಿ ಮಾತ್ರ ಅಣ್ಣ ಟೊಮೆಟೊ ಮಾಡಿ ಅಣ್ಣ ಅಣ್ಣ ಫಸ್ಟ್ ಒಂದೇನು ಕೊದ್ದೆ ಹೊಡಿತೀನಿ ಸಮ ಫ್ರೈ ಅವಡ ಅವು ಕೊದ್ದಿಂಗೆ ಬಗ್ಗೆ ಏನೊಂದು ಮಾಡ್ತಿದ್ದಾನೆ ನಂಗಂತೂ ಐಡಿಯಾ ಇಲ್ಲ. ಈ ಚಿಕನ್ ಲಿವರ್ ಚಿಲ್ಲಿ ಬಗ್ಗೆ ಏನೋ ಒಂದು ಮಾಡ್ತಾ ಇದ್ದಾರೆ. ಪೀಸ್ ಆಗಿಲ್ಲ ಅಂದ್ರೆ ಕೇಳಿ, ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೇವೆ ನಿಮ್ಗೆ. ಇವ್ನ್ ನೋಡಿ ಉಮೇಶ್ ನೋಡಿ ಅಷ್ಟು ಬೇಗ ಪ್ರಜ್ವಲ್ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ಇನ್ನು ಅಡುಗೆ ಆಗ್ಲಿಲ್ಲ ಬೇಗ ಬನ್ನಿ ಏನಾದ್ರು ಮಾಡಿ ಅಂತ. ಮಾಡುದೆಂತ ನಾವು ಮಾಡ್ಬೇಕು ಈಗ, ನಾವು ಮಾಡಿದ್ರೆ ಮಾತ್ರ ಊಟ, ಇಲ್ಲ ಅಂದ್ರೆ ಇಲ್ಲ. ಇವತ್ತು ಎಲ್ಲ ನಮ್ಮ ಕೈಯಲ್ಲಿದೆ. ಹಿಂಗೆ ಹಿಂಡಿ ಬಿಡ್ತೇವೆ ನಾವು, ಹಿಂಗೆ ಇವನ್ ನೋಡಿ ಆರ್ಡರ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಷ್ಟು ಈಗ ಏನೆಲ್ಲ ತಿಂದ್ರ ಅಂದ್ರೆ ಬಿಸ್ಕಿಟ್ ತಿಂದ, ಚಿಪ್ಸ್ ತಿಂದ, ಇನ್ನು ಸಾಸಿವೆ ಆಗ್ತದೆ ಅಂತೆ. ನಾವ್ ಎಂತ ಸಹ ತಿನ್ಲಿಲ್ಲ. ಅಣ್ಣ ಚಿಕನ್ ಟೈಮ್ ತಗೊಂಡು ಚಿಕನ್ ನಾನ್ ವೆಜ್ ಬೇಗ ಒಮ್ಮೆ ಸಾವು ಒಮ್ಮೆ ತಿಗಲೆ ತೊಂಕು ಸತ್ಯವಂತೆ ಆಪು ನೋಡೇಗಿಯ ಚಿಕನ್ ಮ್ಯಾರಿನೇಟ್ ಆವಡು ಬೊಕ್ಕ ಒಂದು ಪೂರ ರೆಡಿ ಮಲ್ಪೋಡು ತಾರಾಯಿ ಬಿರೆ ಓಡು ಏನ್ ಬ್ಯಾಲೆ ಉಂಟು ಅಣ್ಣ ಇದ್ದಿನ ಓಕೆನಾ? ನೋಡಿ ಬಂದ ಈಗ ಇವರು ಕಂಪ್ಲೇಂಟ್ ಮಾಡಿದಲ್ಲ ಇವ, ಹಾಗಾಗಿ ಬಂದ ಈಗ ಬಂದ್ರೆ ಚಾಕ್ನ ಬೆಂಗಳೂರು ಚಾಕ್ನ. ಏನ್ರಿ ಎಲ್ಲಿಗೆ ಹೋದ್ರಿ? ಯಾರನ್ನ ಮೀಟ್ ಆಗ್ಲಿಕ್ಕೆ ಹೋದದವ? ನೋಡಿ ಚೂರು ತಿರ್ಗ್ಲೆ ಇದನ್ನು ಕರೆಕ್ಟ್ ಆಗಿ ಓದಿ. ಇದು ಕಿಶೋರನಿಗೆ. यार ಗೈಸ್ ನೋಡಿ ಶಾಕ್ನಾಗೆ ನಾವು ಗ್ರೀನ್ ಮಸಾಲ ಹಾಕಿದ್ವಿ. ಕಿಶೋರ ಚಿಕನ್ ಗ್ರೇವಿಗೆ ಮಸಾಲ ಮಾಡ್ತಿದ್ದಾನೆ. ಉಮೇಶ ಇಲ್ಲಿ ನೋಡಿ ಬೆಕ್ಕು ಕಾಯ್ತಾ ಕೂತ್ಕೊಂಡಿದ್ದಾನೆ. ಸುಕ್ಕ ರೆಡಿ ಆಯ್ತು. ಈಗ ಕಿಶೋರನದ್ದು ಚಿಕನ್ ಗ್ರೇವಿ ಸ್ಟಾರ್ಟ್ ಮಾಡಿದ್ದಾನೆ. ಪಕ್ಕ ನಾಟಿ ಕೋಳಿ ಸ್ಟೈಲ್, ಮತ್ತೆ ಕೋಳಿ ಮಾತ್ರ ಫಾರ್ಮ್ ಇದ್ದಾರೆ. ಕಿಶೋರ ನೋಡಿ ಪಕ್ಕ ನಾಟಿ ಸ್ಟೈಲ್ ಆಯ್ತಾನಾ? ಕಿಶೋರನದ್ದು ಚಿಕನ್ ಗ್ರೇವಿ ರೆಡಿ ಆಯ್ತಾ ಬಂತು. ಗ್ರೇವಿ ಕೊದಿತಾ ಉಂಟು. ಇನ್ನು ರೈಸ್ ಹಾಕಬೇಕು. ರೈಸ್ ಆದಮೇಲೆ ಊಟ ಮಾಡಿ ಮಲಗುದು. ನೋಡುವ ಎಷ್ಟೊತ್ತಾಗ್ತದಂತ. ವಿಕೆಟ್ಗಳೆಲ್ಲ ಆಲ್ಮೋಸ್ಟ್ ಅಡ್ಡ ಬಿದ್ದಿದೆ. ಉಮೇಶ ಆಗದಿಂದ ಕಾಯ್ತಿದ್ದಾನೆ. ಊಟ ಆಗ್ತದೆ, ಊಟ ಬರ್ತದೆ ಅಂತ. ಪಾಪ ಹಾಡು ಹೇಳ್ಕೊಂಡು ಮಲ್ಕೊಂಡು ಬಿಟ್ಟಿದ್ದಾನೆ. ಅವನೇ ಸಮಾಧಾನ ಮಾಡ್ಕೊಂಡಿದ್ದಾನೆ. ಗೈಸ್ ಚಾಕ್ನ ಚಿಕನ್ ಗ್ರೇವಿ ರೈಸ್ ಎಲ್ಲ ರೆಡಿ ಆಯಿತು. ಈಗ ಊಟ ಮಾಡ್ತಿದ್ದೇವೆ. ಗಂಟೆ ಈಗ 11:15 ಆಯಿತು. ಎಷ್ಟೊತ್ತಿಗೆ ಆಯ್ತಲ್ಲ, ಅದೇ ನಮ್ದು ಪುಣ್ಯ. ಊಟ ಮಾಡಿ ಮಲಗುದು. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗುವ. ಗುಡ್ ನೈಟ್. ನಾಳೆ ಮತ್ತೆ ಸಿಗೋಣ ಇದೇ ಪ್ರೀತಿಯೊಂದಿಗೆ. ಮರೆಯದೆ ಬನ್ನಿ ಸುಮಧುರ ಈ ಪಯಣಕ್ಕೆ.